ಇವತ್ತು ಪ್ಲಾನ್ ಎಲ್ಲ ನಾನು ಹೇಳಕ್ಕಾಗಲ್ಲ. ನಾನು ಸಂಡೇ ರಾಜರಾಜೇಶ್ವರಿ ಕ್ಷೇತ್ರ ನಗರ ಕ್ಷೇತ್ರ ಭೇಟಿ ಮಾಡಬೇಕು ಅಂತ ಬಂದಿದ್ದೀನಿ. ಭೇಟಿ ಮಾಡ್ತೀನಿ. ಏನಾದ್ರು ಕೂಡ ಖಾಸಗಿ ಭೇಟಿ ಇದೆ, ಪಬ್ಲಿಕ್ ಭೇಟಿ ಅಲ್ಲ. ನನಗೆ ಒಂದು ದೊಡ್ಡ ಬದಲಾವಣೆ ಈ ಕ್ಷೇತ್ರದಲ್ಲಿ ಆಗ್ತದೆ ಅನ್ನೋ ಒಂದು ನಂಬಿಕೆ. ಬೈ ಎಲೆಕ್ಷನ್ ಅಲ್ಲಿ 50,000 ಓಟಿಂದ ಸೋತಿದ್ದು. ಜನರಲ್ ಎಲೆಕ್ಷನ್ ಅಲ್ಲಿ ಬರೀ 10,000 ಓಟಿಂದ ಸೋತು. ಈ ಎಲೆಕ್ಷನ್ ಅಲ್ಲಿ ಕನಿಷ್ಠ ಒಂದು 25-30,000 ಲೀಡ್ ಇಲ್ಲಿ ಬರ್ತದೆ ಅಂತ ಒಂದು ನಿರೀಕ್ಷೆ ಇದೆ. ಯಾಕೆಂದ್ರೆ ಜನಕ್ಕೆ ಅರಿವಾಗಿದೆ, ಕೊಟ್ಟು ಮಾತು ಉಳಿಸ್ಕೊಂಡಿದೀವಿ, ಎಲ್ಲರಿಗೂ ಅನುಕೂಲ ಆಗಿದೆ. ಸೊ ಇದಕ್ಕಿನ್ನ ಏನು ಅವ್ರಿಗೆ ಕಾನ್ಫಿಡೆನ್ಸ್. ಆಮೇಲೆ ನಾನೇ ಬೆಂಗಳೂರು ನಗರದ ಮಂತ್ರಿ ಆಗಿದ್ದೀನಿ. ಇಲ್ಲೆಲ್ಲ ಒಂದು ದೊಡ್ಡ ಬದಲಾವಣೆ ತರಬೇಕು ಅಂತ ಆಗ್ಲೇ ಮಾಸ್ಟರ್ ಪ್ಲಾನ್ ಹಾಕಿದ್ದೀನಿ. ಸ್ಟಾರ್ ಪ್ರಚಾರಕರ ಅನೌನ್ಸ್ ಆಗಿದೆ ಸರ್, 40 ಜನ ನಿಮ್ಮ ಪಕ್ಷದಿಂದ. ಹೌದು, ಯಾವಾಗಿಂದ ಎಲ್ಲರೂ ಬರ್ತಾರೆ? ನಾನೇ ಅದನ್ನ ಲಿಸ್ಟ್ ಕಳಿಸಿದ್ದೀನಿ. ಪ್ರಚಾರ ಅನೌನ್ಸ್ಮೆಂಟ್ ಆಗಿದೆ. ಅವ್ರು ಡ್ಯೂಟಿ ಮಾಡ್ತಾರೆ. ನಾನೇ ಇದ್ದೀನಲ್ಲ ಪ್ರಚಾರಕ. ಫಸ್ಟ್ ಬರ್ಲಿ ಅವ್ರು ಬರ್ಬೇಕು, ಸ್ವಾಗತ ಮಾಡ್ತೀವಿ. ಒಳ್ಳೇದಾಗ್ಲಿ ಅವ್ರಿಗೆ. ನೋಡಮ್ಮ, ಅವರೆಲ್ಲ ಇಡೀ ದೇಶ ಸುತ್ತಬೇಕು. ನಾವು ಟೈಮ್ ಇದ್ರೆ ಬನ್ನಿ ಅಂತ ಹೇಳಿದ್ವಿ. ಸೊ ಖರ್ಗೆ ಸಾಹೇಬ್ರು ಮಾತ್ರ ಒಂದಿನ ಬರ್ತಾರೆ. ನಮ್ಮ ರಾಜ್ಯವರು ಇಡೀ ದೇಶ ಸುತ್ತಬೇಕಾದ್ರೆ ಟೈಮು ಬಹಳ ಲಿಮಿಟೇಷನ್ ಇದೆ. ನೋಡೋಣ. ಸುಮಲತಾ ಅವರು ಬುಧವಾರ ಮೀಟಿಂಗ್ ಅನ್ನ ಕರೆದಿದ್ದಾರೆ ಸರ್. ಅವರೇನಾದ್ರೂ ತಟಸ್ಥ ನಿಲುವನ್ನ ತೆಗೆದುಕೊಂಡು ಮತ್ತೆ ಸಂಪರ್ಕ ಮಾಡೋಂಥದ್ದಾಗಿದೆಯಾ ಸರ್? ಮತ್ತೆ ನೋಡಿ, ಫಸ್ಟ್ ಅವರ ನಿಲುವು ಬದಲಾವಣೆ ಮಾಡ್ಕೊಂಡ್ರೆ ಬಿಜೆಪಿ ಪರ ಐಡೆಂಟಿಫೈ ಮಾಡ್ಕೊಂಡಿದ್ರು. ಬಿಜೆಪಿ ಪರ ಐಡೆಂಟಿಫೈ ಮಾಡ್ಕೊಂಡ್ರು. ಅವ್ರಿಗೆ JDSಗೆ ನಡೆದ ಯುದ್ಧದ ಕಾಳಗ, ಮಾತಿನ ಕಾಳಗ. ಜನ ಏನ್ ತೀರ್ಮಾನ ಮಾಡ್ತಾರಂತ ಗೊತ್ತಿಲ್ಲ. ಜನ ದಡ್ಡರಲ್ಲ. ಅವರು ಪೊಲಿಟಿಕಲ್ ಸ್ಟ್ಯಾಂಡ್ ಫಸ್ಟ್, ಅವರ ಸ್ವಾಭಿಮಾನ ಏನು ಒಂದು ಮತ ಯಾಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಕ್ಕೇನಾದ್ರು ಅವರು ಬದ್ಧ ಇದ್ರೆ ಆಮೇಲೆ ಯೋಚನೆ ಮಾಡಲ್ಲ. ಅವ್ರದ್ದು ಬದ್ಧತೆ ಬದಲಾವಣೆ ಆಗದೆ ಹೋದ್ರೆ ನಾವು ಅದಕ್ಕೆ ನಮ್ಮ ಲೋಕಲ್ ಅವ್ರಿಗೆ ಬಿಡ್ತಿಲ್ಲ. ಯಾಕೆಂದ್ರೆ ನಾವು ಯಾವತ್ತೂ ನಮ್ಮ ಪಾರ್ಟಿಲಿ ಹೈಕಮಾಂಡ್ ಇಂದ ನಮ್ಮ ಮೇಲ್ಗಡೆಯಿಂದ ಯಾವ್ದು ಡ್ರಾಪ್ ಮಾಡುದಿಲ್ಲ. ಕೆಳಗಡೆ ಬೇಸ್ ಇರಬೇಕು. ನಮ್ದು ಏನಿದ್ರು ರೂಟ್ ಇದ್ರೆ ಮಾತ್ರ ಫ್ರೂಟ್. ಬಟ್ ಕಾಂಗ್ರೆಸ್ ಅವ್ರು ನಮ್ಗೆ ಆಹ್ವಾನ ಕೊಡ್ತಾ ಇದ್ರೆ ನಾನೇನು ಡಿಸೈಡ್ ಮಾಡಿಲ್ಲ ಅನ್ನೋ ಮಾತು ನೆನ್ನೆನೂ ಕೂಡ ಹೇಳಿದ್ರು. ಅವ್ರು ಬಿಟ್ಟಿದ್ದು ಅವ್ರಿಗೆ ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಉಪಕಾರ ಸ್ಮರಣೆ ತೀರ್ಸ್ಕೋಬೇಕಂದ್ರೆ ಅವ್ರು ತೀರ್ಮಾನ ಮಾಡ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.